ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸೂಗೂರು ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 27ರಿಂದ ದಸರಾ ನಿಮಿತ್ತವಾಗಿ ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸೂಗೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರಾದ ಪೂಜ್ಯ ಕೃಷ್ಣದಾಸ್ ಮಹಾರಾಜರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 27ರಿಂದ ಆರಂಭವಾಗುವ ವಿವಿಧ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 27ರಂದು ಬೆಳಗ್ಗೆ ಅಂಕುರಾರ್ಪಣೆ, ಧ್ವಜಾರೋಹಣ, ಗರುಡ ವಾಹನ ಜರುಗಲಿದ್ದು 28ರಂದು ಹೋಮ, ಕಲ್ಪವೃಕ್ಷ ವಾಹನ, ಶೇಷ ವಾಹನದ ಮೆರವಣಿಗೆ ಜರುಗಲಿದೆ. ಇನ್ನು 29ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಹನುಮಾನ ವಾಹನದೊಂದಿಗೆ ಸೆಪ್ಟೆಂಬರ್ 23ರಂದು ತುಳಸಿ ಅರ್ಚನೆ, ಸಿಂಹ ವಾಹನ ಜರುಗಲಿದೆ. ಅಕ್ಟೋಬರ್ 1ರಂದು ಸೂರ್ಯಪ್ರಭಾ ವಾಹನ, ಚಂದ್ರಪ್ರಭ ವಾಹನ ಹಾಗೂ ಪುಷ್ಪೋತ್ಸವ ಜರುಗಲಿದೆ. ಅಕ್ಟೋಬರ್ 2ರಂದು ತುಳಸಿ ಅರ್ಚನಾ, ಅಶ್ವವಾಹನ, ಬನ್ನಿ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಮಂತ್ರಾಲಯದ ಅರ್ಚಕರಿಂದ ಧಾರ್ಮಿಕ ವಿಧಿವಿಧಾನ ಪೂಜಾ ಕಾರ್ಯಗಳು ಜರುಗಲಿವೆ ಎಂದು ಪೂಜ್ಯ ಕೃಷ್ಣದಾಸ ಮಹಾರಾಜರು ತಿಳಿಸಿದರು. ಇನ್ನು ಅಕ್ಟೋಬರ್ 3ರಂದು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಹಂಸವಾಹನ, ರಾತ್ರಿ 8 ಗಂಟೆಗೆ ಗಜವಾಹನ ವಿರಾಜಮಾನ ಪೂಜೆ ಇರುತ್ತದೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಗಜವಾಹನ ಉತ್ಸವ ಪೂಜೆ ಜರುಗಲಿದೆ ಎಂದರು. ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ 9 ದಿವಸ ಬ್ರಹ್ಮೋತ್ಸವ ನಡೀತವೆ. ಈ ಬ್ರಹ್ಮೋತ್ಸವದಾಗ ಎಲ್ಲರೂ ಭಕ್ತರು ಬಂದು ಭಾಗವಹಿಸಿ ಎಲ್ಲರೂ ದೇವರ ಆಶೀರ್ವಾದ ತಗೋಬೇಕು. ಇವು ಕಾರ್ಯಕ್ರಮ 27ರಿಂದ ನಡೀತವೆ. 27 ಮುಂಜಾನೆ ಅಂಕುರಾರ್ಪಣೆ ಇರ್ತದೆ. ಆಮೇಲೆ ಧ್ವಜಾರೋಹಣ, ಅವತ್ತೇ ಗರುಡ ವಾಹನ ಇರ್ತದೆ. ಮುಂಜಾನೆ ತುಳಸಿ ಅರ್ಚನಾ, ಅಭಿಷೇಕ ದೇವರಿಗೆ, ಆಮೇಲೆ ಹವನ್, ಆಮೇಲೆ ಸಂಜೆಗೆ ಧ್ವಜಾರೋಹಣ, ಗರುಡ ಧ್ವಜಾರೋಹಣ, ಆಮೇಲೆ ಗರುಡ ವಾಹನ ಇರ್ತದೆ. ಗರುಡ ವಾಹನ ನಂತರ ಮತ್ತು ದೇವರಿಗೆ ರಾತ್ರಿ ಮೆರವಣಿಗೆ ಮಾಡ್ಕೊಂಡು ಬಂದು ಶಯ್ಯನ ಸೇವೆ ಮಾಡ್ತೀವಿ. ಮತ್ತು ಮರುದಿವಸ 28 ಕಲ್ಪವೃಕ್ಷ ವಾಹನ, ಮುಂಜಾನೆ ಕಲ್ಪವೃಕ್ಷ ವಾಹನ ಇರ್ತದೆ. ಮತ್ತು ಡೈಲಿ ತುಳಸಿ ಅರ್ಚನಾ ಮತ್ತು ಸೇಮ್, ಮತ್ತು ಸಂಜೆಗೆ ಶೇಷವಾಹನ ಇರ್ತದೆ. ಮತ್ತು ರಾತ್ರಿ ಶೇಷವಾಹನ ನಂತರ ಮತ್ತು ಶಯ್ಯನ ಸೇವಾ. ಮತ್ತು 30 ತಾರೀಕು 29 ಶ್ರೀನಿವಾಸ ಕಲ್ಯಾಣೋತ್ಸವ 11 ಬಜೆಗೆ ಚಾಲು ಆಗ್ತದೆ. ಕಲ್ಯಾಣೋತ್ಸವ ತಿರುಪತಿದಾಗ ಯಾವ ತರಹ ಕಲ್ಯಾಣೋತ್ಸವ ಮಾಡ್ತಾರೆ ಅದೇ ತರಹ ಸೂಗೂರು ಬಾಲಾಜಿ ಟೆಂಪಲ್ದಾಗ ಭೀ ಕಲ್ಯಾಣೋತ್ಸವ ಅದ. 2 ತಾಸು ಕಲ್ಯಾಣೋತ್ಸವ ಇರ್ತದೆ. ಮತ್ತು ಸಂಜೆಗೆ ಹನುಮಾನ್ ವಾಹನ, ರಾತ್ರಿ ಹನುಮಾನ್ ವಾಹನ ಇರ್ತದೆ. ಮತ್ತು ರಾತ್ರಿ ಶಯ್ಯನ ಸೇವಾ. ಮತ್ತು 30 ತಾರೀಕು ಸಿಂಹವಾಹನ, ಮುಂಜಾನೆ ಸಿಂಹವಾಹನ. ಮತ್ತು 1 ತಾರೀಕು ಬುಧವಾರ ಸೂರ್ಯಪ್ರಭ ವಾಹನ, ಚಂದ್ರಪ್ರಭ ವಾಹನ. ಮತ್ತು ಅವತ್ತು ರಾತ್ರಿ ಪುಷ್ಪೋತ್ಸವ, ದೇವರಿಗೆ ತಿರುಪತಿದಾಗ ಪುಷ್ಪೋತ್ಸವ ಹ್ಯಾಂಗೆ ಮಾಡ್ತಾರೋ ಅದೇ ತರಹ ಪುಷ್ಪೋತ್ಸವ ದೇವರಿಗೆ ರಾತ್ರಿ 9ರಿಂದ 10 ತನಕ ಪುಷ್ಪೋತ್ಸವ ಇರ್ತದೆ. ಮತ್ತು 2ನೇ ತಾರೀಕು ಅಶ್ವವಾಹನ, ಅವತ್ತು ದಸರಾ ಹಬ್ಬ. ಸಾಯಂಕಾಲ ದೇವರಿಗೆ ಅಶ್ವವಾಹನ ಮೇಲೆ ಹೋಗಿ ಬನ್ನಿ ಗಿಡಗ ಬನ್ನಿ ಪೂಜೆ ಮಾಡಿ ಅಲ್ಲಿಂದ ಬನ್ನಿ ತಂದು ಅಶ್ವವಾಹನ ಮೇಲೆ ದೇವರು ಹೋಗಿ ತಂದು ಮತ್ತು ಬಾಲಾಜಿಗೆ ಏರಿಸ್ತಾರೆ. ಅವತ್ತು ನಂತರ 3ನೇ ತಾರೀಕು ಸಾಯಂಕಾಲ ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ಅವತ್ತು ತಿರುಪತಿದಾಗ ಗರುಡೋತ್ಸವ ಹಂಗೆ ಸ್ಪೆಷಲು. ನಮ್ಮ ಸೂಗೂರ್ದಾಗ ಹಾನಿವಾಹನ, ಗಜವಾಹನ ಶ್ರೇಷ್ಠ. ಅವತ್ತು ರಾತ್ರಿ ಸಂಜೆಗೆ ಗಜವಾಹನ ವಿರಾಜಮಾನ ಆಗ್ತಾರೆ 8ಗೆ. ಮತ್ತು ಅವತ್ತೇ ಕಲ್ಚರಲ್ ಪ್ರೋಗ್ರಾಮ್. ಈ ಕಲ್ಚರಲ್ ಪ್ರೋಗ್ರಾಮ್ದಾಗ ವಿಜಯವಾಡ, ಹೈದರಾಬಾದಿಂದ ಭರತನಾಟ್ಯ ಅವರು ಉಂಟಾರ. ಅವತ್ತು ರಾತ್ರಿ ಪೂರ ಭರತನಾಟ್ಯ ಇರ್ತದೆ. ಬೆಳಗನ್ನ ದೇವರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.